ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಂಜುನಾಥ್ ಮತ್ತು ತಂಡದವರಿಂದ ನೇರ್ಲಕೆರೆ ಗ್ರಾಮ ಪಂಚಾಯಿತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಈ ಜಾಥಾವನ್ನು ಹಮ್ಮಿಕೊಂಡಿದ್ದು, ಪ್ರತಿ ಗ್ರಾಮ ಪಂಚಾಯಿತಿ ಭವ್ಯವಾದ ಸ್ವಾಗತವನ್ನು ಬಯಸಿದ್ದು, ನೇರ್ಲಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಶೇಖರಪ್ಪ, ಪಿಡಿಒ ಮಲ್ಲಿಕಾರ್ಜುನ್, ಹುಣಸಘಟ್ಟ ಪಂಚಾಯಿತಿ ಅಧ್ಯಕ್ಷ ಚೇತನ್, ಕೋರನಹಳ್ಳಿ ಅಧ್ಯಕ್ಷ ಜಯಮ್ಮ, ಪಿಡಿಒ ಚೇತನ್, ಬೆಟ್ಟದಹಳ್ಳಿ ಅಧ್ಯಕ್ಷೆ ಸುಮಾ ರಂಗಸ್ವಾಮಿ, ಪಿಡಿಒ ಮಂಜಪ್ಪ, ದೋರ್ನಾಳ್ ಅಧ್ಯಕ್ಷರಾದ ಮಲ್ಲಪ್ಪ, ಪಿಡಿಒ ಸುರೇಶ್ ಹಾಗೂ ಸುಣ್ಣದಹಳ್ಳಿ ಅಧ್ಯಕ್ಷೆ ಶ್ರುತಿ ಲೋಕೇಶ್, ಪಿಡಿಒ ಬಿ ಮಂಜಪ್ಪ, ಗುಳ್ಳದಮನೆ ಪಿಡಿಒ ಸಿದ್ದಮ್ಮ ಹಾಗೂ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು, ಪುಟಾಣಿಗಳು ಈ ಜಾಥಾವನ್ನು ಭವ್ಯವಾಗಿ ಸ್ವಾಗತಿಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಎಎಸ್ಐ ಶೇಖರಪ್ಪ ಮತ್ತು ಮಂಜುನಾಥ್ ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಹಾಜರಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್ ಕನ್ನಡ, ತರೀಕೆರೆ. ಎದ್ದಿನಂತೆ ನೆರೆ ಮೂಲಕ ಸಂವಿಧಾನಕ್ಕೆ ಗೌರವ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಬೇಕಿದೆ. ಸಮಸ್ತರು ಕೂಡ ಎದ್ದು ನಿಲ್ಲಬೇಕು. ಎಲ್ಲ ಎದ್ದಿನಂತೆ ನಿಮ್ಮ ಬಲಗೈ ಮುಂದೆ ಚಾಚಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ದೋರ್ನಾಳ ವಿದ್ಯಾರ್ಥಿ ಕುಮಾರ ಶ್ರೀ ಮೋಹಿತ್ ಸಂವಿಧಾನದ ಪ್ರಸ್ತಾವನೆಯನ್ನು ನಿರುದ್ಯೋಗವಾಗಿ ಹೇಳ್ಬರ್ತಾನೆ. ಏನಂತೆ ನೀವೆಲ್ಲರೂ ಕೂಡ ಮಾಡಬೇಕು. ದಯಮಾಡಿ ಅಟೆನ್ಷನ್ ವಿದ್ಯಾರ್ಥಿಗಳಿಗೆ ಸಮಾಧಾನ ಮುಟ್ಟಬೇಕು. ಈಗ ಸಂವಿಧಾನದ ಪ್ರಸ್ತಾವನೆ ಬೋಧಿಸಲ್ಪಡ್ತಾರೆ. ಅದರ ನಾವು ಕೂಡ ಹೇಳಬೇಕು. ಎಲ್ಲರೂ ಬಲಗೈ ಮುಂದೆ ಸಾಕು. ಭಾರತ ಸಂವಿಧಾನ ಪ್ರಸ್ತಾವನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಾಧಾನದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಕ್ಷಣೆ, ವಿಶ್ವಾಸ, ಧರ್ಮಶ್ರದ್ಧೆ